ಹಲೋ ಗೈಸ್, ಎಲ್ಲರೂ ಹೆಂಗಿದ್ದೀರಾ? ಓಪಲ್ಲಿ ಚೆನ್ನಾಗಿದ್ದೀರ ಅನ್ಕೊತಾ ಇದ್ದೀನಿ. ಸೊ ವೆಲ್ಕಮ್ ಟು ಇವತ್ತಿನ ವಿಡಿಯೋ. ಏನಪ್ಪ ಅಂದರೆ ಸಿ ಇ ಟಿ ಈಗಷ್ಟೇ ಎಲ್ಲರೂ ಬರೆದಿರ್ತೀರ. ಸೊ ಸಿ ಇ ಟಿ ಬರೆದ ಮೇಲೆ ಇಂಜಿನಿಯರಿಂಗ್ ಫೀಲ್ಡ್ಗೆ ಹೋಗ್ತೀರಾ. ಇಂಜಿನಿಯರಿಂಗ್ ಫೀಲ್ಡ್ಗೆ ಹೋದ್ಮೇಲೆ 100% ಪ್ಲೇಸ್ಮೆಂಟ್, 100% ಪ್ಲೇಸ್ಮೆಂಟ್ ಎಲ್ಲಿ ನೋಡಿದ್ರೂ ಇದನ್ನು ನೋಡ್ತಾ ಇರ್ತೀರ. ಬಟ್ 100% ಪ್ಲೇಸ್ಮೆಂಟ್ ಆದರೆ, ಸೊ ನಾನು ಗೂಗಲಲ್ಲಿ ಚೆಕ್ ಮಾಡಿದೆ, ವಾಟ್ ಈಸ್ ದ ಪ್ಲೇಸ್ಮೆಂಟ್ ರೇಟ್ ಇನ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ಹೇಳ್ಬಿಟ್ಟು. ಅಂಡರ್ 25 to 90% ಅಂತ ಬಂತು, ಆರ್ ಈವನ್ ಸಮ್ ಕೇಸಸ್ 100% ಅಂತ ಬಂತು. ಸಮ್ ಕೇಸಸ್ ಮಾತ್ರನೇ 100%. ಅಂದರೆ 25 to 90 ಅಂದರೆ 90 ಅಂತ ಇಕ್ಕೊಂಡ್ರು 10% ಎಲ್ಲೋಯ್ತು. 25 ಇಕ್ಕೊಂಡ್ರೆ ಯಾಕೆ ಇಷ್ಟೊಂದು ಡಿಫ್ರೆನ್ಸ್ ಬರ್ತಾಯಿದೆ? ಕಡಿಮೆ ಬಂದರೂ 90 ಬಂದರೂ ಒಂದು 10% ಡಿಫ್ರೆನ್ಸ್ ಇದ್ದೇ ಇದೆಯಲ್ಲ, ಯಾಕೆ? ಇದು ಬೇಡ, ಆವ್ರೇಜ್ ನೋಡೋಣ. ಆವ್ರೇಜ್ ನೋಡಿದ್ರು 70 to 90% ಆವ್ರೇಜ್ ಅಂತ ಬರ್ತಾ ಇದೆ. ಏನಿದು, ಯಾಕೆ ಅಂತ ನೋಡಿದೆ. ಆಮೇಲೆ ಅಡ್ವರ್ಟೈಸ್ಮೆಂಟ್ ಅನ್ನೋದು ಕೊಡಬೇಕಾದಾಗ ಏನು ಮಾಡ್ತಾರಂದರೆ 100% ಅಸಿಸ್ಟೆನ್ಸ್ ಅಂತ ಕೊಡ್ತಾರೆ. ಅಂದರೆ ಎಲ್ಲ ಕಾಲೇಜಸ್ಸಲ್ಲೂ ಅಂತ ನಿಮ್ಮ ಮೇಲೆ ಟ್ಯಾಲೆಂಟ್ ಮೇಲೆ. ಅಸಿಸ್ಟೆನ್ಸ್ ಅಂದರೆ ಏನಂದರೆ 100% ಕೆಲಸ ಸಿಗೋ ಥರ ನಾವು ಅವ್ರಿಗೆ ಟೀಚ್ ಮಾಡ್ತೀರಿ ಅಂತ, ಆ ಥರ. ಓಕೆನಾ? 100% ಕೆಲಸ ಕೊಡ್ತೀರಿ ಅಂತಲ್ಲ, 100% ಅಶ್ಯೂರೆನ್ಸ್ ಅಂತ ಬರಬೇಕು, ಅಸಿಸ್ಟೆನ್ಸ್ ಅಂತಲ್ಲ. ಸೊ ಮತ್ತು ಹೆಂಗೆ, ಯಾವ ಥರ ಕಾಲೇಜ್ನ ಸೆಲೆಕ್ಟ್ ಮಾಡೋದು, ಇದೆಲ್ಲ ಡೌಟ್ ಬರ್ಬೋದು. ಕಾಲೇಜಸ್ನ ಸೆಲೆಕ್ಟ್ ಮಾಡಬೇಕಾದಾಗ ಎಲ್ಲಿ ಜಾಸ್ತಿ ಕಂಪನೀಸ್ ಬರುತ್ತೋ ಅಲ್ಲಿ ಪ್ಲೇಸ್ಮೆಂಟ್ ಮಾಡಿಸ್ಕೊಳಕ್ಕೆ ಎಲ್ಲ ಇರ್ತದಲ್ಲ, ಜಾಬ್ನ ಅಕ್ವೈರ್ ಮಾಡೋಕ್ಕೆ ಕಾಲೇಜ್ ಕ್ಯಾಂಪಸ್ಸಲ್ಲೇ ಆಗೋ ಥರ ಎಲ್ಲಿ ಜಾಸ್ತಿ ಕಂಪ್ನಿಗಳು ಬರುತ್ತೋ ಆ ಕಾಲೇಜಸ್ನ ಚೂಸ್ ಮಾಡಿ. ಸಿ ಇ ಟಿಯಲ್ಲಿ ಇಷ್ಟು ರ್ಯಾಂಕ್ ಒಳಗಡೆ ಈ ಕಾಲೇಜು, ಇಷ್ಟು ರ್ಯಾಂಕ್ ಒಳಗಡೆ ಈ ಕಾಲೇಜ್ ಅಂತ ಇರುತ್ತೆ, ಅದನ್ನು ನೋಡಿ. ಸೊ ಟಾಪ್ 10 ಕಾಲೇಜಸಲ್ಲೇ ಪಿಕ್ ಮಾಡೋಕ್ಕೆ ನೋಡ್ರಿ, ಇಂಟ್ನ ಗೆಲ್ಸ್ಕೊಳೋದು ಅಂತ ಫೋಕಸ್ ಮಾಡಿ. ಏನದ್ರ ಮೇಲೆ? ಕೆಲಸ, ಪ್ರಾಕ್ಟಿಕಲ್ ಮೇಲೆ ಫೋಕಸ್ ಮಾಡಿ. ಅದನ್ನ ಯಾವ ಥರ ಸಾಲ್ವ್ ಮಾಡಿದ್ರೆ ಯಾವ ಥರ ನಿಂಗೆ ಔಟ್ಪುಟ್ ಬರುತ್ತೆ, ಲಾಜಿಕಾಗಿ ಥಿಂಕ್ ಮಾಡೋದು ಯೋಚನೆ ಮಾಡಿ. ಸಾಕು ಎಲ್ಲ ಸಬ್ಜೆಕ್ಟ್ನು ಬ್ಯಾಕ್ಲಾಗ್ ಇಲ್ದಿರ ಕಂಪ್ಲೀಟ್ ಮಾಡ್ಕೊಂಡು ಹೋಗಿ, ಸಾಕು. ಓಕೆನಾ? ಟಾಪ್ 10 ಪಿಕ್ ಮಾಡೋಕೆ ನೋಡಿ. ಯಾವತ್ತು ಎಲ್ಲಿ ಜಾಸ್ತಿ ಕಂಪ್ನಿ ಬರುತ್ತೋ ಅದನ್ನ ಫೋಕಸ್ ಮಾಡಿ. ಆ ಫೋಕಸ್ ಅಲ್ಲಿ ಹೋದ್ಮೇಲೆ ಪ್ರಾಕ್ಟಿಕಲ್ಲಾಗಿ ಎಲ್ಲವನ್ನು ತಿಳ್ಕೊಳ್ರಿ. ಈ ಪ್ರಾಬ್ಲಮ್ ಬಂತು, ಇದಕ್ಕೇನು ಸೊಲ್ಯೂಷನ್, ಆ ಥರ ಓನ್ ಮೈಂಡ್ ಥಿಂಕ್ ಮಾಡ್ಕೊಂಡು ಹೋಗ್ಬೇಕು. ಸೊ ಈ ಥರ ನಿಮ್ಮ ಒಂದು ಮೈಂಡ್ ಎಬಿಲಿಟಿ ಬೆಳೆಸಬೇಕು. ಮತ್ತು ಮಾರ್ಕ್ಸ್ ವಿಷಯಕ್ಕೆ ಬಂದರೆ ಎಲ್ಲದರಲ್ಲೂ ಪಾಸಾಗಿ ಸಾಕು, ಬ್ಯಾಕ್ಲಾಗ್ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಮಾರ್ಕ್ಸಲ್ಲಿ. ಓಕೆನಾ? ಮಾರ್ಕ್ಸ್ ಸ್ಕೋರ್ ಮಾಡಿರಿ ಅಂತ ಹೇಳ್ಬಿಟ್ಟು ಪಾಸ್ ಆಗಬೇಕಂತೆ ಅಷ್ಟೇ ಬಿಡು ಅಂತ ಹಂಗಲ್ಲ. ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕೆ ನೋಡಿ. ಯಾವತ್ತು ಯಾವುದೇ ಕಾಲೇಜಸ್ಸಲ್ಲಾಗಲಿ ಮಾರ್ಕ್ಸ್ ಯಾರಿಗೆ ಜಾಸ್ತಿ ಇರುತ್ತೋ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಇಂಟರ್ವ್ಯೂ ಅಲ್ಲೆಲ್ಲ ಹೋದ್ಮೇಲೆ ನೀನು ಏನು ಕಲ್ತಿದ್ಯಾ ಅದನ್ನು ಚೆಕ್ ಮಾಡ್ತಾರೆ. ಓಕೆನಾ? ನೀನು ಯಾರಿಗೆ ಇವಾಗ ನಿಮ್ಮ ಫಸ್ಟ್ ಟಿಕೆಟ್ ಕೊಡ್ತಾರೆ, ಆ ಫಸ್ಟ್ ಟಿಕೆಟ್ ನಿಮ್ದು ಆಗಬೇಕಂದ್ರೆ ಮಾರ್ಕ್ಸ್ ಚೆನ್ನಾಗಿ ಬರಬೇಕು. ಓಕೆನಾ? ಬಟ್ ಟಿಕೆಟ್ ಪಾಸ್ ಆದವ್ರಿಗೆಲ್ಲ ಕೊಡ್ತಾರೆ. ಓಕೆನಾ? ಬಟ್ ಫಸ್ಟ್ ಟಿಕೆಟ್ ನಿಮ್ದಾಗಿರುತ್ತೆ. ಸೊ ಇದೆ ಜಾಸ್ತಿ ಮಾರ್ಕ್ಸ್ ಬಂದಷ್ಟು. ಸೊ ಜಾಸ್ತಿ ಸ್ಕೋರ್ ಮಾಡೋಕ್ಕೆ ನೋಡಿ, ಬಟ್ ಪ್ರಾಕ್ಟಿಕಲ್ ನಾಲೆಜ್ ತುಂಬಾ ಬೆಳೆಸ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಆವಾಗ 100% ಪ್ಲೇಸ್ಮೆಂಟ್ ಅನ್ನೋದು ಆ ಕಾಲೇಜಲ್ಲಿ ಆಗುತ್ತೆ. ಅದು ಡಿಪೆಂಡ್ ಆಗಿರೋದು ನಿಮ್ಮ ಮೇಲೆ, 100% ಪ್ಲೇಸ್ಮೆಂಟ್ ಅನ್ನೋದು. ಓಕೆನಾ? ಸೊ ಇದೇ 100% ಪ್ಲೇಸ್ಮೆಂಟ್ ಅಂದರೆ ಏನು ಇಲ್ಲ, ಸಿ ಇ ಟಿ ಆದಮೇಲೆ ಏನು ಮಾಡಬೇಕು ಮಾಡಬಾರ್ದು ಇದನ್ನೇ. ಸೊ ಆಲ್ ದ ಬೆಸ್ಟ್ ಫಾರ್ ಯರ್ ಸಿ ಇ ಟಿ ರಿಸಲ್ಟ್ಸ್. ಓಕೆ, ಬಾಯ್.